ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ಸಿಇಟಿ ಪರೀಕ್ಷೆ ವೇಳೆ ಘಟಿಸಿದ್ದ ಧಾರ್ಮಿಕ ನಂಬಿಕೆಗೆ ಮತ್ತು ಧಾರ್ಮಿಕ ಆಚರಣೆಯನ್ನೇ ಅವಮಾನಿಸುವ ಜನಿವಾರದ ತಂಟೆ ತಗಾದೆ ರೈಲ್ವೆ ಇಲಾಖೆಯ ನೆನಪಿಗೆ ಇದ್ದಂತಿದೆ. ಅದಕ್ಕೆ ಈಗ ರೈಲ್ವೆ ಇಲಾಖೆಯ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಜನಿವಾರ, ಮಂಗಳಸೂತ್ರ ತೆಗೆದಿಟ್ಟು ಪರೀಕ್ಷೆ ಬರೆಯಬೇಕೆಂಬ ನಿಯಮಕ್ಕೆ ತಿದ್ದುಪಡಿ ತರಲಾಗಿದೆ. ಧಾರ್ಮಿಕ ನಂಬಿಕೆ ಹಾಗೂ ಆಚರಣೆಗೆ ಅಡ್ಡಿಪಡಿಸುವ ವ್ಯವಸ್ಥೆ ವಿರುದ್ಧ ಆಕ್ರೋಶಗೊಂಡಿರುವ ಹಿಂದೂ ಸಮಾಜವು ಸರ್ಕಾರ ಈ ಕೂಡಲೇ ಪರೀಕ್ಷಾ ನೀತಿ ನಿಯಮವನ್ನು ಸಡಿಲಗೊಳಿಸುವಂತೆ ಕೋರಿಕೆಯನ್ನ ಇಟ್ಟಿತ್ತು. ಸಂಸದರು, ಶಾಸಕರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ವಿವಿಧ ಸಂಘಟನೆಗಳು ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣರ ಗಮನಕ್ಕೂ ಈ ವಿಚಾರವನ್ನ ತಂದಿದ್ರು. ವಿಷಯದ ಸೂಕ್ಷ್ಮತೆಯನ್ನು ಅರಿತ ಸಚಿವ ಸೋಮಣ್ಣರವರು ತಕ್ಷಣವೇ ತಮ್ಮ ಸೀನಿಯರ್ ಅಂದ್ರೆ ಕೇಂದ್ರ ರೈಲ್ವೆ ಖಾತೆ ಕ್ಯಾಬಿನೆಟ್ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರೊಂದಿಗೆ ಚರ್ಚಿಸಿ ಈ ದೇಶದ ಜನರ ಸಂಸ್ಕೃತಿಗೆ ಧಕ್ಕೆ ಬಾರದ ರೀತಿಯಲ್ಲಿ ರೈಲ್ವೆ ಇಲಾಖಾ ಪರೀಕ್ಷೆ ನಡೆಸಲು ಶೀಘ್ರ ಕ್ರಮ ಕೈಗೊಂಡು ಬಹುಸಂಖ್ಯಾತ ಭಾರತೀಯರ ಶ್ರದ್ಧೆ, ನಂಬಿಕೆ ಹಾಗೂ ಆಚರಣೆಗಳನ್ನು ಗೌರವಿಸುವ ಸರ್ಕಾರ ಮೋದಿ ಸರ್ಕಾರ ಎಂಬುವ ವಿಶ್ವಾಸವನ್ನ ತುಂಬಬೇಕಿದೆ ಎಂದು ಮನವಿಯನ್ನ ಮಾಡಿದರು. ಎಲ್ಲವನ್ನೂ ಪರಾಮರ್ಶಿಸಿದ ವೈಷ್ಣವ್ ಹಸಿರು ನಿಶಾನೆ ಕೊಟ್ಟಿದರು. ಈಗ ಅದಕ್ಕೆ ಸಂಬಂಧಿಸಿ ಸೋಮವಾರ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ರೈಲ್ವೆ ಇಲಾಖೆ ಅಭ್ಯರ್ಥಿಗಳು ಜನಿವಾರ ಹಾಗೂ ತಾಳಿ ತೆಗೆದು ಪರೀಕ್ಷೆ ಬರೆಯಬೇಕೆಂಬ ನಿಯಮವನ್ನ ಸಡಿಲಗೊಳಿಸಿದ್ದು, ತಾಳಿ ಹಾಗೂ ಜನಿವಾರ ಧರಿಸಿಕೊಂಡೇ ಪರೀಕ್ಷೆ ಬರೆಯಲು ಅನುಮತಿಯನ್ನ ನೀಡಲಾಗಿದೆ. ಇದಕ್ಕೆ ಕಾರಣವಾದ ಸಚಿವ ಸೋಮಣ್ಣರವರಿಗೆ ನಾಡಿನ ಜನತೆ ಸೇರಿದಂತೆ ಸಮಸ್ತ ಸನಾತನಿ ಭಾರತೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ ಸನಾತನದ ಪ್ರತಿಬಿಂಬವಾಗಿರುವ ಜನಿವಾರ ಹಾಗೂ ತಾಳಿಯ ಮಹತ್ವಕ್ಕೆ ಧಕ್ಕೆ ಆಗದಂತೆ ಅದರ ಪಾವಿತ್ರತೆಯನ್ನ ಉಳಿಸಿದ್ದಕ್ಕಾಗಿ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೂ ದೇಶದ ಜನತೆ ಅಭಿವಂದಿಸಿದ್ದಾರೆ. ನಮ್ಮ ನೆರೆ ದೇಶ ಪುಟಪೋಸಿ ಪಾಕಿಸ್ತಾನದ ಆರ್ಮಿ ಜನರಲ್ ಮುಲ್ಲಾ ಆಸಿಮ್ ಮುನೀರ್ ಕಲ್ಮಾ ಹೇಳಿಯೇ ತನ್ನ ದಿನದ ಕೆಲಸ ಶುರು ಮಾಡ್ತಾನೆ. ಈ ವಿಚಾರವನ್ನ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡುವ ಮತ್ತು ಅಧಿಕಾರಿಗಳ ಮೇಲೆ ಕೈ ಮಾಡುವ ಧೂರ್ತ ಮುಖ್ಯಮಂತ್ರಿ ಅರಿಯಲಿ. ನಮಸ್ಕಾರ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.